ಇಕಾನಮಿಯಲ್ಲಿ ನಾವು ಮೊದಲು ಪವರ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಆಮೇಲೆ ಇನ್ಇಕ್ವಾಲಿಟಿ. ಈಗ ನಾವು ನೋಡ್ತಾ ಇರೋದು ಮುಖ್ಯವಾಗಿ ಅನ್ಎಂಪ್ಲಾಯ್ಮೆಂಟ್. ಈ ಸಮಸ್ಯೆಯ ಬಗ್ಗೆ ಈಗಾಗಲೇ ನೀವು ನ್ಯೂಸ್ ಪೇಪರನ್ನು ಓದ್ತಾ ಇದ್ರೆ ಗೊತ್ತಿರುತ್ತೆ. ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಮಸ್ಯೆ ದೇಶದಲ್ಲಿ ಎಷ್ಟಿದೆ, ಅದಕ್ಕೆ ಕಾರಣ ಏನಿರಬಹುದು, ನೀವಾಗಿನ ಥಿಂಕ್ ಮಾಡಿದರೂ ಗೊತ್ತಾಗುತ್ತೆ. ಎಷ್ಟೋ ಸಾರಿ ಸರ್ಕಾರದ ಭಾಗದಿಂದ ಒಂದು ರೀತಿಯ ಸಮಸ್ಯೆ ಆದರೆ, ಇನ್ನು ಉದ್ಯೋಗವನ್ನು ಬಯಸ್ತಾ ಇರುವಂತಹ ದೋಸ್ ಹೂ ವಾಂಟ್ ಜಾಬ್ಸ್ ಅವರ ಸೈಡಿಂದಾನು ಕೆಲವೊಂದು ಸಮಸ್ಯೆಗಳಿದೆ. ಸೊ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇವತ್ತು ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಈಗ ನಿರುದ್ಯೋಗ ಅಂತಂದರೆ ಏನು ಆ್ಯಕ್ಚುಲಿ? ಸಾಮಾನ್ಯವಾಗಿ ಯಾರಿಗಾದರೂ ಕೆಲಸ ಇಲ್ಲದೆ ಅವರು ಮನೇಲಿದ್ದರೆ ಅವರನ್ನು ನಿರುದ್ಯೋಗಿ ಅಂತ ಕರೀತೇವೆ. ಆದರೆ ಇಕನಾಮಿಕ್ಸಲ್ಲಿ ಅಥವಾ ಇಕನಾಮಿಯಲ್ಲಿ ನಿರುದ್ಯೋಗ ಅನ್ನುವಂಥ ಶಬ್ದಕ್ಕೆ ಸ್ಪೆಸಿಫಿಕ್ ಆದಂತಹ ಒಂದು ಅರ್ಥ ಇದೆ. ಸುಮ್ಮನೆ ಮನೇಲಿದ್ದ ಮಾತ್ರಕ್ಕೆ ಅವರು ನಿರುದ್ಯೋಗಿ ಅಲ್ಲ, ತಿಳ್ಕೊಂಡಿರಬೇಕು ಮೊದಲು. ನಿರುದ್ಯೋಗಿ ಅಂತ ಯಾವಾಗ ಕರಿಬಹುದು ಅಂತಂದರೆ, ಒಬ್ಬ ವ್ಯಕ್ತಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇದೆ. he has or she has the ability to work or she is able to work. ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಮತ್ತು he or she is willing to or actively seeking work. ಕೆಲಸ ಮಾಡುವ ಸಾಮರ್ಥ್ಯದ ಜೊತೆ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ, ಸಿದ್ಧರಾಗಿದ್ದಾರೆ, ಮತ್ತು ಸೀಕಿಂಗ್ ವರ್ಕ್, ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕು, ಕೆಲಸವನ್ನು ಹುಡುಕ್ತಾ ಇರೋರು. ಶಕ್ತಿ ಇದೆ, ಒಂದು ಹುಡುಕಾಟ ಇದೆ, ಮನಸ್ಸಿದೆ, ಆದರೂ ಕೆಲಸ ಸಿಗ್ತಾ ಇಲ್ಲ. ಬಟ್ ಅನೇಬಲ್ ಟು ಫೈಂಡ್ ವರ್ಕ್. ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೂ ಕೆಲಸ ಸಿಗೋದಿಲ್ಲ. ಆವಾಗ ಒಬ್ಬ ವ್ಯಕ್ತಿಯನ್ನು ಅನ್ಎಂಪ್ಲಾಯ್ಡ್ ಅಂತ ಕರಿಬಹುದು. ಆಗ ಅವರನ್ನು ನಿರುದ್ಯೋಗಿ ಅಂತ ಪರಿಗಣಿಸ್ತಾರೆ. ಎಬಿಲಿಟಿ ಟು ವರ್ಕ್, ವಿಲ್ಲಿಂಗ್ನೆಸ್ ಇದೆ, ಆಕ್ಟಿವ್ಲಿ ಸೀಕಿಂಗ್ ವರ್ಕ್, ಬಟ್ ನಾಟ್ ಏಬಲ್ ಟು ಫೈಂಡ್ ದಿ ವರ್ಕ್. ಸೊ ದೆನ್ ವಿ ಕಾಲ್ ದ ಪರ್ಸನ್ ಆ್ಯಸ್ ಅನ್ಎಂಪ್ಲಾಯ್ಡ್ ಪರ್ಸನ್. ಆ ರೀತಿ ಆವಾಗ ನಾವು ನಿರುದ್ಯೋಗಿ ಅಂತ ಕರೀತೇವೆ. ಕೆಲವರು ಇರ್ತಾರೆ ಹೇಳಲಿಕ್ಕೆ ನಿರುದ್ಯೋಗಿ, ಯಾಕೆ ಅಂತಂದರೆ ಯುವ ನಿಧಿ ಇರಬಹುದು ಅಥವಾ ಸಮಾಜದ ಬೇರೆ ಬೇರೆ ರೀತಿಯಾದಂಥ ಸೌಕರ್ಯಗಳು ಬರುತ್ತೆ, ಹಾಗಾಗಿ ನಿರುದ್ಯೋಗಿ. ಆ ರೀತಿಯಾಗಿ ನಿರುದ್ಯೋಗ ಭತ್ಯೆಯನ್ನು ತೆಗೆದುಕೊಳ್ಳೋರು ಕೆಲವರು ಇರ್ತಾರೆ. ಇನ್ನು ಕೆಲವರಿಗೆ ಎಬಿಲಿಟಿ ಇರುತ್ತೆ, ಆದರೆ ವಿಲ್ಲಿಂಗ್ನೆಸ್ ಇರೋದಿಲ್ಲ, ಕೆಲಸನೇ ಸಿಕ್ಕೋದಿಲ್ಲ ಅಂತ ಯಾವಾಗಲೂ ಸಮಾಜವನ್ನು ಅಥವಾ ಬೇರೆಯವರನ್ನು ದೂಷಿಸ್ತಾ ಇರ್ತಾರೆ, ಕೊಟ್ಟು ಕೆಲಸ ಮಾಡೋದಿಲ್ಲ. ಸೊ ಅವರು ಸಹ ನಿರುದ್ಯೋಗಿ ಅಲ್ಲ, ಕೊಟ್ಟು ಕೆಲಸ ಮಾಡೋರಾಗಿರಬೇಕು, ಮನಸ್ಸಿರಬೇಕು. ಸೊ ಆದರೂ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ನಿರುದ್ಯೋಗಿ. ಅಲ್ಲಮ ಪ್ರಭುವಿನ ವಚನ ಅನ್ಸುತ್ತೆ ಅಲ್ವಾ, ನೀವು ಕೇಳಿರಬಹುದು. ಕೊಟ್ಟ ಕುದುರೆಯ ನೇರಲರಿಯದವರು ಧೀರರೂ ಅಲ್ಲ ಶೂರರೂ ಅಲ್ಲ ಅಂತ ಹೇಳ್ತಾರೆ. ಕೆಲಸ ಬೇಕು ಅಂತ ಹೇಳ್ತಾರೆ, ಕೊಟ್ಟು ಕೆಲಸ ಮಾಡೋದಿಲ್ಲ. ಆವಾಗ ಅವರು ನಿರುದ್ಯೋಗಿ ಅಲ್ಲ, ಮಾನಸಿಕವಾಗಿ ಅವರು ಸ್ವಲ್ಪ ಬೇರೆ ಸಮಸ್ಯೆ ಇರಬಹುದು. ಅಂದರೆ ಕೆಲಸದ ಬಗ್ಗೆ ಆಸೆ ಇಲ್ಲದೆ ಇರಬಹುದು, ಇಚ್ಛೆ ಇಲ್ಲದೆ ಇರಬಹುದು. ಸೊ ಮಿಯರ್ಲಿ ಹ್ಯಾವಿಂಗ್ ನೋ ಜಾಬ್ ಇಸ್ ನಾಟ್ ರಿಲೇಟೆಡ್ ಟು ಅನ್ಎಂಪ್ಲಾಯ್ಮೆಂಟ್ ಆರ್ ನಾಟ್ ಈಕ್ವಲ್ ಟು ಅನ್ಎಂಪ್ಲಾಯ್ಮೆಂಟ್. ಒಬ್ಬ ವ್ಯಕ್ತಿ ಎ ಅನ್ನುವಂಥ, ಅಥವಾ ಹೆಸರನ್ನು ತಗೊಳ್ಳಿದಿಲ್ಲ, ಬರೀ ABC ಅಂತಲೇ ನಾನು ಯಾವಾಗಲೂ ಹೇಳ್ತೇನೆ, ಯಾಕಂದರೆ ಹೆಸರನ್ನು ಹೇಳಿದರೆ ಮತ್ತಾರೋ ವ್ಯೂವರ್ಸಿಗೆ ಅದು ಲಿಂಕ್ ಆಗಬಾರ್ದು. ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಕೆಲಸ ಮಾಡೋ ಸಾಮರ್ಥ್ಯ ಇದೆ, ಯಾವ ಕೆಲಸ ಕೊಟ್ಟರು ಮಾಡ್ತಾನೆ. ಆದರೆ ಅವನ ತಂದೆ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸುಮ್ಮನಿರ್ತಾನೆ. ಅವನು ನಿರುದ್ಯೋಗಿನ ನಿಮ್ಮ ಪ್ರಕಾರ? ಎನ್ನುವಂಥ ವ್ಯಕ್ತಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇದೆ, ಕೆಲಸ ಕೊಟ್ಟರೆ ಮಾಡ್ತಾನೆ, ಆದರೆ ಫ್ಯಾಮಿಲಿ ಬಿಸ್ನೆಸ್ ಇದೆ, ಹಾಗಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಹಣ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ಕೆಲಸ ಇಲ್ಲ, ಹಾಗಂತ ನಿರುದ್ಯೋಗಿ ಅಲ್ಲ ಅವನು, ಯಾಕಂದರೆ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇಲ್ಲ. ಕೊಟ್ಟರೆ ಮಾಡಬಹುದು, ಆದರೆ ಅವನೇ ಹೋಗಿ ಆ್ಯಕ್ಟಿವ್ಲಿ ಸೀಕಿಂಗ್ ವರ್ಕ್ ಅದಿಲ್ಲ ಇಲ್ಲಿ. ಸೊ ಹಾಗಾಗಿ ಅವನು ನಿರುದ್ಯೋಗಿ ಅಲ್ಲ. ಇನ್ನೊಬ್ಬ ಬಿ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಸಾಮರ್ಥ್ಯ ಇದೆ, ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾನೆ, ಬೇರೆ ಬೇರೆ ಕಂಪನಿಗಳಿಗೆ ರೆಸ್ಯೂಮಿ ಅಂತ ಹೇಳ್ತೇವೆ, ಅಥವಾ ಅರ್ಜಿ ಹಾಕ್ತಾ ಇದ್ದಾನೆ, ಸಂದರ್ಶನಕ್ಕೆ ಹೋಗ್ತಾ ಇದ್ದಾನೆ, ಆದರೂ ಕೆಲಸ ಸಿಗ್ತಾ ಇಲ್ಲ, ಅವನು ನಿರುದ್ಯೋಗಿ. ಹಾಗಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು, ಸಿದ್ಧತೆ ಇರಬೇಕು, ಸಕ್ರಿಯವಾಗಿ ಹುಡುಕಾಡ್ತಾ ಇರಬೇಕು. ಹುಡುಕಾಟ ನಡೆಸಿದ ಮೇಲೂ ಪ್ರಯತ್ನದ ನಂತರವೂ ಕೆಲಸ ಸಿಗದೇ ಇದ್ದರೆ ಆವಾಗ ಅದು ನಿರುದ್ಯೋಗ ಅಂತ ಕರೆಸ್ಕೊಳ್ಳುತ್ತೆ.
ಈಗ ಎಲ್ಲ ಸಮಸ್ಯೆಯಲ್ಲೂ ನಾವೇನು ಮಾಡ್ತೇವೆ, ಅದನ್ನು ಮೆಷರ್ ಮಾಡ್ತೇವೆ. ಗವರ್ನೆನ್ಸ್ ಅಡ್ಮಿನಿಸ್ಟ್ರೇಷನ್ನಿಗೆ ಮುಖ್ಯವಾಗಿ ಒಂದು ಕ್ವಾಂಟಿಫೈಯಬಲ್ ಡೇಟಾ ಇದ್ದರೆ ಮಾತ್ರ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ದೇಶದಲ್ಲಿ ನಿರುದ್ಯೋಗ ಇದೆ ಅನ್ನುವಂಥ ವಾಕ್ಯಕ್ಕೆ ಯಾವುದೇ ಅರ್ಥ ಇಲ್ಲ ನೀವು ಅಡ್ಮಿನಿಸ್ಟ್ರೇಟರ್ ಆದಮೇಲೆ. ನಿರುದ್ಯೋಗ ಯಾವ ಭಾಗದಲ್ಲಿದೆ, ಎಷ್ಟಿದೆ, ಕ್ವಾಲಿಟಿ ಕ್ವಾಂಟಿಟಿ, ಅದ್ರ ಜೊತೆ ಡೇಟಾ ಫ್ಯಾಕ್ಟ್ ಇದ್ದರೆ ಮಾತ್ರ ಅದಕ್ಕೊಂದು ಅರ್ಥ. ಅದು UPSC ಮೇನ್ಸಿಂದ ಬಂತು. ಮೇನ್ಸಲ್ಲಿ ನೀವು ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ, ಹೀಗಾಗಿ ನಾವೆಲ್ಲರೂ ಶ್ರಮಪಟ್ಟು ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬೇಕು, ಎಲ್ಲರಿಗೂ ಕೆಲಸ ಕೊಡಬೇಕು, ಈ ರೀತಿಯ ವಾಕ್ಯಗಳಿಂದ ಯಾವ ಮಾರ್ಕ್ಸೂ ಬರೋದಿಲ್ಲ. ಡೇಟಾ ಫ್ಯಾಕ್ಟು, ರಿಪೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಈ ರೀತಿಯಾದಂತಹ ಕೆಲವು ವಿಷಯಗಳನ್ನ ಲಿಂಕ್ ಮಾಡಿ ಬರೆದ್ರೆ GS ಅಲ್ಲಿ ಮಾರ್ಕ್ಸ್ ಬರುತ್ತೆ. ಎಸ್ಸೇ ಅಲ್ಲ ಇದು, ಅದು ನೆನಪಿರಲಿ. ಸೊ ಹಾಗಾಗಿ ನಿರುದ್ಯೋಗ ಸಮಸ್ಯೆನ ನಾವು ಅಳಿಬೇಕು. ಅಳಿಯೋದು ಯಾಕೆ ಮುಖ್ಯ? ಒಂದು ದೇಶದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳು ಇದ್ದಾರೆ ಅಂತ ಗೊತ್ತಿದ್ರೆ ಮಾತ್ರ ಸರ್ಕಾರ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅಲ್ವಾ? ಈಗ ಒಂದು ವೇಳೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅಂತಾದರೆ ಏನಾಗುತ್ತೆ? ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂತಂದರೆ ಏನಿಲ್ಲ, ಇನ್ಕಮ್ ಇರೋದಿಲ್ಲ. ಇನ್ಕಮ್ ಇಲ್ಲ ಅಂತಂದರೆ ಅವನು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನ ಹತ್ರ ಖರೀದಿ ಸಾಮರ್ಥ್ಯ ಅನ್ನೋದು ಇರೋದಿಲ್ಲ. ಹೀಗೆ ಖರೀದಿ ಸಾಮರ್ಥ್ಯ ತುಂಬ ಜನರದ್ದು ವೀಕ್ ಆಗಿದ್ದರೆ ಮಾರ್ಕೆಟಲ್ಲಿ ವಸ್ತುಗಳ ಬೇಡಿಕೆ, ಡಿಮ್ಯಾಂಡ್ ಡ್ರಾಪ್ ಆಗುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಬಹಳ ಇಂಪಾರ್ಟೆಂಟ್ ಇದು. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದ್ದರೆ ಇನ್ಕಮ್ ಇರೋದಿಲ್ಲ, ಪರ್ಚೇಸಿಂಗ್ ಪವರ್ ಇರೋದಿಲ್ಲ, ಮಾರ್ಕೆಟ್ ಕುಸಿಯುವುದು ಸಮಸ್ಯೆ ಅದು ಬರಬಹುದು, ಕುಸಿದು ಬೀಳಬಹುದು, ಒಟ್ಟಾರೆ ಬೇಡಿಕೆ ಮೇಲೆ ಪರಿಣಾಮ ಬೀರಬಹುದು. ಸೊ ಹಾಗಾಗಿ ನಮಗೆ ಸರ್ಕಾರಕ್ಕೆ ಏನು ಬೇಕಾಗುತ್ತೆ? ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬೇಕು. ಡೇಟಾ ಇದ್ದರೆ ಬೆಟರ್. ಎಂಪ್ಲಾಯ್ಮೆಂಟು, ಇಕನಾಮಿಕ್ ಪಾಲಿಸಿ ಎರಡನ್ನು ಚೆನ್ನಾಗಿ ರೂಪಿಸಬಹುದು. ಯಾವ ಒಂದು ವಲಯದಲ್ಲಿ ಉದ್ಯೋಗದ ಅವಶ್ಯಕತೆ ಇದೆ ಮತ್ತು ಎಕನಾಮಿಕ್ ಪಾಲಿಸೀಸ್, ಬಜೆಟ್ ಇರಬಹುದು, ಕೌಶಲ್ಯಾಭಿವೃದ್ಧಿ ಇರಬಹುದು, ಉದ್ಯೋಗ ಖಾತ್ರಿ ಯೋಜನೆಗಳಿರಬಹುದು, ಅಂಥ ಕ್ರಮಗಳ ಬಗ್ಗೆ ಸರ್ಕಾರ ಯೋಚಿಸಬಹುದು, ಇಂಪ್ಲಿಮೆಂಟ್ ಮಾಡಬಹುದು. ಮತ್ತು ಇನ್ನೊಂದು, ಅನ್ಎಂಪ್ಲಾಯ್ಮೆಂಟ್ ಇಸ್ ನಾಟ್ ಪವರ್ಟಿ. ನಿರುದ್ಯೋಗ ಬೇರೆ, ಬಡತನ ಬೇರೆ, ಒಂದೇ ಅಂತ ನೋಡೋದಲ್ಲ. ಅನ್ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನು? ಬಡತನ ಬೇರೆ, ಅನ್ಎಂಪ್ಲಾಯ್ಮೆಂಟ್ ಬೇರೆ. ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ನಿರುದ್ಯೋಗ. ಅಲ್ಲಿ ಏನಿದೆ? ಲಾಸ್ ಆಫ್ ಇನ್ಕಮ್ ಅಂತಂದರೆ ಇನ್ಕಮ್ ಇಲ್ಲ. ಇನ್ಕಮ್ ಇಲ್ಲ ಅಂತಂದರೆ ಆದಾಯ ಇಲ್ಲ. ಆದಾಯ ಇಲ್ಲದೇ ಇರೋದು ಪವರ್ಟಿಗೆ ಕಾರಣ ಆಗಬಹುದು. ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಅ ಪಾಸಿಬಲ್ ಅಥವಾ ಪಾಸಿಬಿಲಿಟಿ ಆಫ್ ಪವರ್ಟಿ. ಅದೊಂದು ಪಾಸಿಬಿಲಿಟಿ, ಡೈರೆಕ್ಟಾಗಿ ರಿಲೇಷನ್ ಅಂತ ಹೇಳಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಕೆಲಸ ಹುಡುಕ್ತಾ ಇದ್ದಾನೆ, ಸಿಕ್ಕಿಲ್ಲ, ಆದರೂ ಅವನ ಜೀವನ ಚೆನ್ನಾಗಿ ನಡೀತಾ ಇದೆ, ಅವನು ಪವರ್ಟಿಲಿಲ್ಲ. ಆದರೆ ಎಂಪ್ಲಾಯ್ಮೆಂಟ್ ಪ್ಲಸ್ ಲೋ ಇನ್ಕಮ್, ಎಂಪ್ಲಾಯ್ಮೆಂಟ್ ಇದೆ ಆದರೂ ಸಂಬಳ ಇರಬಹುದು, ಸ್ಯಾಲ್ರಿ, ವೇಜಸ್ಸು ಸಾಕಾಗ್ತಾ ಇಲ್ಲ, ಬಹಳ ಕಡಿಮೆ ಇದೆ, ವರ್ಕಿಂಗ್ ಪೂವರ್ ಅಲ್ವಾ? ಆವಾಗ ಕೆಲಸಕ್ಕೆ ಹೋಗ್ತಾ ಇದ್ದರೂ ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಆವಾಗ ವರ್ಕಿಂಗ್ ಪೂವರ್. ಸೊ ದೇರ್ಫೋರ್ ನಾಟ್ ಎವ್ರಿ ಪೂವರ್ ಪರ್ಸನ್ ಇಸ್ ಅನ್ಎಂಪ್ಲಾಯ್ಡ್. ಪ್ರತಿ ಬಡವ ಅಥವಾ ಬಡತನದಲ್ಲಿ ಇರುವಂಥ ವ್ಯಕ್ತಿ ಅನ್ಎಂಪ್ಲಾಯ್ಡ್ ಆಗಿರ್ತಾನೆ ಅಂತಲ್ಲ. ಬಡತನ ಬೇರೆ, ನಿರುದ್ಯೋಗ ಸಮಸ್ಯೆ ಬೇರೆ. ನಿರುದ್ಯೋಗ ಅಂತಂದರೆ ದುಡಿಯುವ ಸಾಮರ್ಥ್ಯ, ಕೆಲಸ ಮಾಡುವ ಸಿದ್ಧತೆ ಇದ್ದರೂ ಹುಡುಕ್ತಾ ಇದ್ದರೂ ಕೆಲಸ ಸಿಗದೇ ಇರೋದು. ಬಡತನ ಅಂತಂದರೆ ಮೂಲಭೂತ ಅಗತ್ಯಗಳನ್ನು ಸಮರ್ಪಕವಾಗಿ ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರೋ ಪರಿಸ್ಥಿತಿ. ಎರಡರ ನಡುವೆ ಸಂಬಂಧ ಇರಬಹುದು. ಕೆಲಸ ಇಲ್ಲದೆ ಇರೋದ್ರಿಂದ ಆದಾಯ ಇರೋದಿಲ್ಲ, ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ, ಬಡತನಕ್ಕೆ ಜಾರಬಹುದು. ಆದರೆ ಡೈರೆಕ್ಟಾಗಿ ಹಾಗೆ ಇರುತ್ತೆ ಎಲ್ಲ ಕಡೆ ಅಂತಲ್ಲ. ಒಬ್ಬ ಕಾರ್ಮಿಕ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾನೆ, ಸಿಗುವಂಥ ಸಂಬಳ ತನ್ನ ಮನೆಯನ್ನು, ಫ್ಯಾಮಿಲಿಯನ್ನು, ಮಕ್ಕಳ ಸ್ಕೂಲ್ ಫೀಸನ್ನು ಅಥವಾ ಉಳಿದ ಖರ್ಚನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅವನ ಹತ್ರ ಸಂಬಳದಿಂದ. ಆವಾಗ ಅದು ಬಡತನನೇ. ಆ್ಯಕ್ಚುಲಿ ಅವನು ವರ್ಕ್ ಮಾಡ್ತಾ ಇದ್ರು, ನಾವೇನು ಹೇಳ್ಬೋದು, ವರ್ಕಿಂಗ್ ಪೂವರ್ ಅಂತ ಕರಿತೇವೆ ಅಂಥವ್ರನ್ನು. ಸೊ ಈ ರೀತಿ ಬಡತನ, ನಿರುದ್ಯೋಗ ಲಿಂಕ್ ಇರಬಹುದು, ಆದರೆ ಯಾವಾಗಲೂ ಸಂಬಂಧ ಇದ್ದೇ ಇರುತ್ತೆ ಅಂತಲ್ಲ. ಇವತ್ತಿನ ದಿನಗಳಲ್ಲಿ ಎಕಾನಮಿ ಬದಲಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಪ್ರತಿ 15-20 ವರ್ಷಕ್ಕೊಂದ್ಸಾರಿ
ದೊಡ್ಡ ದೊಡ್ಡ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಆಗ್ತಾ ಇದೆ, AI ಬರ್ತಾ ಇದೆ. ಇಕನಾಮಿಕ್ ಸ್ಟ್ರಕ್ಚರಲ್ಲಿ ಬದಲಾವಣೆ ಆಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೇವೆ. ಯಾವಾಗ ಇಕನಾಮಿ ಬದಲಾಗುತ್ತೋ, ವೆನ್ ಎವರ್ ಇಕನಾಮಿ ಟ್ರಾನ್ಸ್ಫಾರ್ಮ್ಸ್, ದಟ್ ಲೀಡ್ಸ್ ಟು ಚೇಂಜ್ ಇನ್ ನೇಚರ್ ಆಫ್ ಜಾಬ್ಸ್ ಅಲ್ವಾ. ಉದ್ಯೋಗದ ಸ್ವರೂಪ ಅದು ಸಹ ಬದಲಾಗುತ್ತೆ. ಇಕನಾಮಿಯಲ್ಲಿ ಬದಲಾವಣೆ ಆಗ್ತಾ ಇದ್ದ ಹಾಗೆ ನೇಚರ್ ಆಫ್ ಜಾಬ್ ಸಹ ಚೇಂಜ್ ಆಗುತ್ತೆ. ಮೊದಲು ಟೈಪ್ ರೈಟರ್ಸ್ಗಳಿರ್ತಾ ಇತ್ತು. ಟೈಪ್ ರೈಟರ್ಸ್ ಅಂತಂದರೆ ಟೈಪ್ ಮಾಡಿ ಅದಕ್ಕೆ ಸಪ್ರೇಟ್ ವ್ಯಕ್ತಿಗಳಿರ್ತಾ ಇದ್ರು. ಈಗ ಅಂಥ ಕೆಲಸಗಳಿಲ್ಲ. ಕೆಲವೊಂದು ಕಡೆ ಇದೆ, ಕೆಲವೊಂದು ವಲಯಗಳಲ್ಲಿದೆ, ಆದರೆ ಎಲ್ಲ ಕಡೆ ಅದಿಲ್ಲ. ಯಾಕಂತಂದರೆ ಟೆಕ್ನಾಲಜಿ ಬದಲಾಯಿತು, ಇಕನಾಮಿ ಬದಲಾಯಿತು, ನೇಚರ್ ಆಫ್ ಜಾಬ್ ಬದಲಾಗುತ್ತೆ. ಸೊ ಈಗ ಏನಾಯಿತು, ಹೊಸ ಸ್ಕಿಲ್ಗಳ ಅವಶ್ಯಕತೆ ಇದೆ. ತಂತ್ರಜ್ಞಾನ, ಕಂಪ್ಯೂಟರು ಮತ್ತು ಇಂಟೆಲೆಕ್ಚುವಲ್ ವರ್ಕು ಅಲ್ವಾ. ಮಾಡರ್ನ್ ಎಂಪ್ಲಾಯ್ಮೆಂಟ್ ಅಂತಂದರೆ ಫಿಸಿಕಲ್ಲು, ಇಂಟೆಲೆಕ್ಚುವಲು, ಡಿಜಿಟಲ್ ಸ್ಕಿಲ್ಲು ಎಲ್ಲ ಇರಬೇಕು. ಫಿಸಿಕಲ್ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ವಲಯ ಇರಬಹುದು, ಇಂಟೆಲೆಕ್ಚುವಲ್ ಅಂತಂದರೆ ಎಜುಕೇಷನ್ ಸೆಕ್ಟರ್ ಇರಬಹುದು, ಡಿಜಿಟಲ್ ಸ್ಕಿಲ್ಲು AI ಇರಬಹುದು. ಸೊ ಎಲ್ಲ ಇದ್ದಾಗ ಮಾತ್ರ ಜಾಬ್ ಸಿಗುತ್ತೆ. ಕೇವಲ ಮನಸ್ಸಿದ್ರೆ ಸಿಕ್ಕೋದಿಲ್ಲ. ಇನ್ನು ಪಾಪ್ಯುಲೇಷನ್ ಸ್ಟ್ರಕ್ಚರ್ ಅಲ್ವಾ. ಪಾಪ್ಯುಲೇಷನ್ ಅಂತಂದರೆ ಒಂದು ದೇಶದ ಜನಸಂಖ್ಯೆ ಯಾವ ರೀತಿ, ಯಾವ ಸ್ವರೂಪದಲ್ಲಿದೆ. ಒಂದು ವೇಳೆ ಆ ದೇಶದಲ್ಲಿ 15 ವರ್ಷಕ್ಕಿಂತ ಕೆಳಗಿನವರು ಅಂದರೆ ಸ್ಕೂಲಿಗೆ ಹೋಗ್ತಾ ಇರೋರು, ಸ್ಕೂಲು ಕಾಲೇಜಿನ ಹಂತದಲ್ಲಿರೋರು, ಅವರಿಗೇನಂತ ಕರಿತೇವೆ ಯಂಗ್ ಡಿಪೆಂಡೆಂಟ್ಸ್. ಯಂಗ್ ಡಿಪೆಂಡೆಂಟ್ಸ್ ಅಂತಂದರೆ ಇವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವರು ತಮ್ಮ ಜೀವನ ನಿರ್ವಹಣೆಗೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವರಾಗೆ ದುಡಿತಾ ಇಲ್ಲ. ಇನ್ನು 15ರಿಂದ 59 ವರ್ಷದವರು ಏನಿದ್ದಾರೆ, ಇದು ವರ್ಕಿಂಗ್ ಏಜ್ ಅಲ್ವಾ. ಈ ಏಜ್ನಲ್ಲಿರೋರು ವರ್ಕಿಂಗ್ ಏಜ್ ಪಾಪ್ಯುಲೇಷನ್. 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಮಕ್ಕಳು, ಯುವಕರು, ಅವಲಂಬಿತರು ಅಥವಾ ಆಶ್ರಿತರು ಅಂತ ಕರೀತಾರೆ ಡಿಪೆಂಡೆಂಟ್ಸಿಗೆ. 15ರಿಂದ 59 ವರ್ಷದ ಒಳಗಿನವರು ವರ್ಕಿಂಗ್ ಏಜು. ಅದೇ 60 ವರ್ಷ ಮೇಲ್ಪಟ್ಟರೆ ಓಲ್ಡ್ ಡಿಪೆಂಡೆಂಟ್ಸ್. ಇವರು ಯಂಗ್ ಡಿಪೆಂಡೆಂಟ್ಸು, ಇವರು ಓಲ್ಡ್ ಡಿಪೆಂಡೆಂಟ್ಸ್, ವೃದ್ಧರು ಅಲ್ವಾ. ದೇಶದ ಜನಸಂಖ್ಯೆ ಎಷ್ಟಿದೆ ಭಾರತದಲ್ಲಿ? 150 ಕೋಟಿ, ಮುಂದೆ 200 ಕೋಟಿ ಆಗಬಹುದು. ಇಷ್ಟು ಜನಸಂಖ್ಯೆ ಇದ್ದಾರೆ ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿದ್ದಾರೆ ಅಂತ ಹೇಳಿದ ಮಾತ್ರಕ್ಕೆ ನಮ್ಮ ದೇಶ ಚೆನ್ನಾಗಿದೆ ಅಂತಲ್ಲ. ಆ್ಯಕ್ಚುಲಿ ಜನಸಂಖ್ಯೆಯಲ್ಲಿ ವರ್ಕ್ ಮಾಡ್ತಾ ಇರೋರು ಎಷ್ಟು ಜನ, ಎಷ್ಟು ಜನ ದುಡಿತಾ ಇದ್ದಾರೆ. ಯಾವಾಗ ವರ್ಕ್ ಅಥವಾ ಜಾಬ್ ಇರುತ್ತೋ ಅವರಿಗೆ ಇನ್ಕಮ್ ಇರುತ್ತೆ. ಇನ್ಕಮ್ ಇರೋರು ಪರ್ಚೇಸ್ ಮಾಡ್ತಾರೆ, ಅವರಿಂದ ಮಾರ್ಕೆಟ್ ನಡೀತಾ ಇರೋದು. ಮಾರ್ಕೆಟಿಂದ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಥವಾ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಆ ಒಂದು ಪ್ರೊಸೆಸ್ ನಡೆಯುತ್ತೆ. ಪ್ರೊಡಕ್ಷನ್ನು, ಡಿಸ್ಟ್ರಿಬ್ಯೂಷನ್ನು, ಕನ್ಸಂಪ್ಷನ್ನು, ಬೇಸಿಕ್ ಎಕನಾಮಿಕ್ ಥಿಂಗ್ಸು. ಪ್ರೊಡಕ್ಷನ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಕನ್ಸಂಪ್ಷನ್ ಆಗುತ್ತೆ. ಎಲ್ಲಿ ಚೆನ್ನಾಗಾಗುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಲ್ವಾ. ಹೂಡಿಕೆ ಮಾಡಬೇಕು ಅಂತಂದರೆ ಅಲ್ಲಿ ಪ್ರೊಡಕ್ಷನ್ನಿಗೆ ಬೇಕಾದ ಫ್ಯಾಕ್ಟರಿಗಳಿರಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಲಾಜಿಸ್ಟಿಕ್ಸ್ಗಳು ಸರಿಯಾಗಿರಬೇಕು, ಕನ್ಸಂಪ್ಷನ್ ಮಾಡಲಿಕ್ಕೆ ಗ್ರಾಹಕರಿರಬೇಕು. ಯಾವುದಾದ್ರೂ ಒಂದು ಸರಿಯಾಗಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋರು ಅಲ್ಲಿ ಹೂಡಿಕೆ ಮಾಡೋದಿಲ್ಲ. ಸೊ ಒಂದು ದೇಶದಲ್ಲಿ ಇದೆಲ್ಲ ಇದೆ ಅಂತ ಆದಮೇಲೆ ಅದಕ್ಕೆ ಸರಿಯಾದ ರೀತಿಯಾದ ವಾತಾವರಣ, ಗೌರ್ಮೆಂಟು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇದೆಯಾ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಯಾ ಅಂತ ಹೇಳ್ತಾರೆ. ನೀವೇ ಒಂದು ಸ್ಟಾರ್ಟಪ್ ಮಾಡ್ತೀರಿ. ಸ್ಟಾರ್ಟಪ್ಪನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಬೇರೆ ಬೇರೆ ಪೇಪರ್ ವರ್ಕ್ ಇರುತ್ತೆ. ತುಂಬ ರೂಲ್ಸು, ರೆಗ್ಯುಲೇಷನು, ರಿಸ್ಟ್ರಿಕ್ಷನ್ಸ್ ಇದ್ದರೆ ಸ್ಟಾರ್ಟಪ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದರೆ ಉದ್ಯಮ ಸ್ನೇಹಿ ವಾತಾವರಣ ಅಂತ ಹೇಳ್ಬೋದು. ಉದ್ಯಮವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಮಾಜದಿಂದ, ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ. ಆ ರೀತಿ ವಾತಾವರಣದಲ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ, ಮಾರ್ಕೆಟ್ಗಳು ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದೇನು, ಒಂದು ದೇಶದಲ್ಲಿ ವರ್ಕಿಂಗ್ ಏಜ್ ಎಷ್ಟಿದೆ ಅನ್ನೋರು ಇಂಪಾರ್ಟೆಂಟ್. ಆ ವರ್ಕಿಂಗ್ ಏಜ್ ಚೆನ್ನಾಗಿದ್ದರೆ, ಇನ್ವೆಸ್ಟ್ಮೆಂಟು, ಪ್ರೊಡಕ್ಷನ್ನು ಮತ್ತು ಗೌರ್ಮೆಂಟ್ ಸಪೋರ್ಟ್ ಇದೆಲ್ಲ ಒಟ್ಟಿಗೆ ಇದ್ದರೆ ಆ ದೇಶ ಮುಂದುವರಿತಾ ಇರುತ್ತೆ. ಅದೇ ಡಿಪೆಂಡೆಂಟ್ಸು 15 ವರ್ಷದ ಕೆಳಗಿನವರು ಮತ್ತು 60 ವರ್ಷ ಮೇಲ್ಪಟ್ಟವರು, ಇವರು ಜಾಸ್ತಿ ಇದ್ದಾರೆ ಅಂತಂದರೆ ಆವಾಗ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಇವರಿಂದ ಪ್ರೊಡಕ್ಟಿವ್ ವರ್ಕ್ ಆಗೋದಿಲ್ಲ.
ಆದರೆ ಇದ್ರ ಜೊತೆ ಇವ್ರ ಮೇಲೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಅವಲಂಬಿತರು ಅಥವಾ ಆಶ್ರಿತರು ಜಾಸ್ತಿ ಇರೋ ದೇಶದಲ್ಲಿ ಕೆಲವೊಂದು ಗೌರ್ಮೆಂಟ್ ಪಾಲಿಸಿ ಅಥವಾ ಬೇರೆ ಬೇರೆ ಕ್ರಮಗಳ ಮೂಲಕ ಸಮಸ್ಯೆನ ನಿಭಾಯಿಸ್ಲಿಕ್ಕೆ ಸಾಧ್ಯ. ಅಂದರೆ ಕೆಲವೊಂದು ಕಡೆ ಸಾಧ್ಯ ಆಗುತ್ತೆ, ಕೆಲವೊಂದು ಕಡೆ ಆಗೋದಿಲ್ಲ. ಈಗ ಚೀನಾ, ಜಪಾನ್ ಎಲ್ಲ ದೇಶವನ್ನು ನೀವು ನೋಡಿದರೆ ಅಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ವಯಸ್ಸಾದವರ ಒಂದು ಸಂಖ್ಯೆ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಭಾರತ ಆದರೆ ಯುವ ದೇಶ ಅಂತ ಹೇಳ್ತಾರೆ ಅಲ್ವಾ. ಯುವಕರು ಬಹಳ ಇರುವಂಥ ದೇಶ ಭಾರತ, ಡೆಮೋಗ್ರಫಿಕ್ ಡಿವಿಡೆಂಡ್ ಇದೆ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲ ಬರುತ್ತೆ. ನೋಡೋಣ ಮುಂದೆ ಅದನ್ನೇ. ಸೊ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಬೇರೆ, ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಬೇರೆ. ಇದು ಮುಖ್ಯವಾದಂತಹ ಡಿಫರೆನ್ಸ್. ನಮ್ಮ ದೇಶದಲ್ಲಿ 15 ವರ್ಷ ಕೆಳಗಿನವರಂತೂ ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅರ್ಹತೆ ಇಲ್ಲ 14 ವರ್ಷದ ತನಕ. ಅವರು ಮುಖ್ಯವಾಗಿ ಶಿಕ್ಷಣವನ್ನು ಪೂರೈಸಬೇಕು. ಕಡ್ಡಾಯ ಶಿಕ್ಷಣ ನೀತಿ ಇದೆ ನಮ್ಮದು. 60 ವರ್ಷ ಮೇಲ್ಪಟ್ಟವರು ಆರೋಗ್ಯದಿಂದ ಅಥವಾ ಬೇರೆ ಬೇರೆ ಆಯಾಮಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಅವರ ಹತ್ರ ಪ್ರೊಡಕ್ಟಿವ್ ವರ್ಕ್ ಆಗದೆ ಇರಬಹುದು. ಇನ್ನು ವರ್ಕಿಂಗ್ ಏಜ್ನಲ್ಲಿರೋರು 15ರಿಂದ 59 ವರ್ಷದವರು. ವರ್ಕಿಂಗ್ ಏಜ್ನಲ್ಲಿ ಇದ್ದ ಮಾತ್ರಕ್ಕೆ ಅವರಿಗೆ ಕೆಲಸ ಸಿಕ್ಕಿದೆ ಅಂತ ಅಲ್ಲ ಅಲ್ವಾ. ಹಾಗಾಗಿ ದುಡಿಯುವ ವಯಸ್ಸಿನ ಜನಸಂಖ್ಯೆ ಅಂದರೆ ಬೇರೆ, ದುಡಿಯುವ ವಯಸ್ಸಿದೆ ಅಂತ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲ, ಅದು ಗೊತ್ತಿರಬೇಕು. ಸೊ ಇದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಮೂಲಕ ರೆಪ್ರೆಸೆಂಟ್ ಮಾಡಬಹುದು. ಡಿಪೆಂಡೆನ್ಸಿ ರೇಷಿಯೋ ಅಂತ ಕರೀತಾರೆ. ಈಗ ಒಂದು ಮನೆಯಲ್ಲಿ ಆರ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಮತ್ತು ಅವರ ಸ್ಪೌಸ್, ಹಸ್ಬೆಂಡ್ ಅಥವಾ ವೈಫ್ ಇಬ್ಬರು ದುಡಿತಾ ಇದ್ದಾರೆ. ಸೊ ಗಂಡ ಹೆಂಡತಿ ಇರಬಹುದು, ಒಂದು ಸ್ಪೌಸ್ ಫ್ಯಾಮಿಲಿ ಇರಬಹುದು ಅವರದ್ದೇ. ಸೊ ಇಲ್ಲಿ ಇಬ್ಬರು ದುಡಿತಾ ಇದ್ದಾರೆ ಮತ್ತು ಇಬ್ಬರು ಅವಲಂಬಿತರಿದ್ದಾರೆ. ಅವಲಂಬಿತರು ಅಂತಂದರೆ ಡಿಪೆಂಡೆಂಟ್ಸು. ಒಬ್ಬರು ವೃದ್ಧ ತಂದೆ ಇರಬಹುದು, ಒಂದು ಮಗು ಇದೆ ಅಲ್ವಾ. ಎಲ್ಡರ್ಲಿ ಪೀಪಲ್ ಒಬ್ರು ಇದ್ದಾರೆ, ಇನ್ನೊಂದು ಚೈಲ್ಡ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಬ್ಬರು ದುಡಿತಾ ಇದ್ದಾರೆ, ಇಬ್ಬರು ಡಿಪೆಂಡೆಂಟ್ಸ್ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಕುಟುಂಬ ಕನ್ಸಿಡರ್ ಮಾಡಿ. ಇನ್ನೊಂದು ಕುಟುಂಬದಲ್ಲಿ ಒಬ್ಬರೇ ದುಡಿಯೋರು, ಆದರೆ ಅವರ ಮನೆಯಲ್ಲಿ 3 ಮಕ್ಕಳಿದ್ದಾರೆ ಮತ್ತು ಅದರ ಜೊತೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಇಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಲ್ವಾ. ಡಿಪೆಂಡೆನ್ಸಿ ಅಂತಂದರೆ ಅವಲಂಬಿತರು ಜಾಸ್ತಿ ಇದ್ದಾರೆ ಅಲ್ವಾ. ಸೊ ಈ ಡಿಪೆಂಡೆನ್ಸಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೆಷರ್ ಅಥವಾ ಆರ್ಥಿಕ ಒತ್ತಡ ಹೆಚ್ಚಾಗುತ್ತೆ. ಒಬ್ಬರೇ ದುಡಿತಾ ಇರ್ತಾರೆ ಮತ್ತು ಬೇರೆಯವರೆಲ್ಲ ಯಾವುದೇ ರೀತಿ ಆದಾಯವನ್ನು ತರೋದಿಲ್ಲ, ಅವರಿಂದ ಯಾವುದೇ ಆರ್ಥಿಕ ಒಂದು ಅಡ್ವಾಂಟೇಜಸ್ಸು ಬೆನಿಫಿಟ್ಸ್ಗಳು ಇರೋದಿಲ್ಲ. ಆಗ ಯಾರು ದುಡಿತಾ ಇರ್ತಾರೋ ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ದೇಶದ ಮಟ್ಟಕ್ಕೆ ಅನ್ವಯ ಮಾಡಿದಾಗ ಡಿಪೆಂಡೆಂಟ್ಸು ಎಷ್ಟಿದ್ದಾರೆ ಅಂತ ನೋಡುವಂಥ ರೇಷಿಯೋ ಏನು ಮಾಡ್ತಾರೆ. ಇದರಲ್ಲಿ ಡಿಪೆಂಡೆಂಟ್ಸ್ ಎಷ್ಟು ಜನ ಅವಲಂಬಿತರಿದ್ದಾರೆ, ಆಶ್ರಿತರಿದ್ದಾರೆ ಅಂತ ಮೇಲ್ಗಡೆ, ಮತ್ತು ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದನ್ನು ತೆಗೆದುಕೊಂಡು 100ರಿಂದ ಗುಣಿಸೋದು, ಅಂದರೆ ಪರ್ಸೆಂಟೇಜು. ಸೊ ಈ ರೀತಿ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಡಿಪೆಂಡೆಂಟ್ಸು ಮತ್ತು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ನು ನೋಡಿಕೊಂಡು ಒಂದು ರೇಷಿಯೋ ಬರುತ್ತೆ. ಆ ರೇಷಿಯೋದಲ್ಲಿ ಅದು ಪರ್ಸೆಂಟೇಜ್ನಲ್ಲೂ ಸಹ ಮುಂದೆ ನಾವು ನೋಡಬಹುದು. ಸೊ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಇದ್ದ ಹಾಗೆ, ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ. ದೇಶಕ್ಕೂ ಸಹ ಹಾಗೆ ಆಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬನೇ ದುಡಿತಾ ಇದ್ದಾನೆ, ಬೇರೆಯವರೆಲ್ಲ ಏನು ಮಾಡ್ತಾ ಇದ್ದಾರೆ, ದುಡಿಲಿಕ್ಕೆ ಯಾವುದೇ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ಬೇರೆಯವರಿಗೆ ಖರ್ಚೆ ಜಾಸ್ತಿ ಇದೆ. ಹೀಗಾದಾಗ ಆ ಒಬ್ಬ ವ್ಯಕ್ತಿ ಯಾರು ದುಡಿತಾ ಇದ್ದಾನೋ ಅವನಿಗೆ ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ದೇಶದಲ್ಲೂ ಸಹ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋದರೆ ಅವರಿಂದ ಬರ್ಡನ್ ಜಾಸ್ತಿ ಆಗುತ್ತೆ. ಡಿಪೆಂಡೆನ್ಸ್ ಕಡಿಮೆ ಇದ್ದರೆ ಬರ್ಡನ್ ಕಡಿಮೆ ಇರುತ್ತೆ. ಸೊ ಲೋ ಡಿಪೆಂಡೆನ್ಸಿ ರೇಷಿಯೋ ಅಲ್ವಾ. ಡಿಪೆಂಡೆನ್ಸಿ ರೇಷಿಯೋ ಕಡಿಮೆ ಇದೆ ಅಂತಂದರೆ ಆವಾಗ ಹೆಚ್ಚು ಸೇವ್ ಮಾಡಬಹುದು. ಮನೆಯಲ್ಲಿ ವೃದ್ಧರಾದವರು ಇಲ್ಲ, ಮನೆಯಲ್ಲಿರೋರು ಎಲ್ಲ ದುಡಿತಾ ಇದ್ದಾರೆ, ಡಿಪೆಂಡೆಂಟ್ಸ್ಗಳು ಇಲ್ಲ ಅಂತಂದರೆ ಬರ್ಡನ್ ಇಲ್ಲ ಅಲ್ವಾ. ಒಂದು ಕುಟುಂಬದಲ್ಲಿ ದುಡಿಯೋರು ಜಾಸ್ತಿ ಇದ್ದಾರೆ, ಅವಲಂಬಿತರು ಕಡಿಮೆ ಇದ್ದಾರೆ. ಆವಾಗ ಹೆಚ್ಚಿನ ಸೇವಿಂಗ್ಸ್ ಮಾಡಬಹುದು, ಉಳಿತಾಯ ಮಾಡಬಹುದು, ಖರ್ಚು ಇರೋದಿಲ್ಲ ಮೊದಲಿನ ಥರ. ಡಿಪೆಂಡೆನ್ಸ್ ಇದ್ದಾಗ ಬೇರೆ. ಡಿಪೆಂಡೆನ್ಸಿ ರೇಷಿಯೋ ಕಡಿಮೆ ಇದೆ ಅಂತಂದರೆ ಡಿಪೆಂಡೆನ್ಸಿ ಬರ್ಡನ್ ಕಡಿಮೆ ಇದೆ, ಗ್ರೇಟರ್ ಸೇವಿಂಗ್ ಪೊಟೆನ್ಷಿಯಲ್ ಇರುತ್ತೆ. ಆ ಸೇವ್ ಮಾಡಿದ್ದನ್ನು ಅವ್ರೇನು ಮಾಡ್ತಾರೆ, ಇನ್ವೆಸ್ಟ್ ಮಾಡಬಹುದು
ಅಲ್ವಾ? ಮತ್ತೊಂದು ಕಡೆ ಹೂಡಿಕೆ ಮಾಡಬಹುದು, ಉಳಿತಾಯ ಮಾಡಿ. ಅದರಿಂದ ಆ ಹೂಡಿಕೆಯಿಂದ ಇಕಾನಮಿ ಗ್ರೋ ಆಗುತ್ತೆ. ಬ್ಯಾಂಕ್ನಲ್ಲಿ ಸೇವ್ ಮಾಡಬಹುದು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು, ಬೇರೆ ಬೇರೆ ಮೆಥಡ್ಗಳಿದೆ ಇನ್ವೆಸ್ಟ್ ಮಾಡಲಿಕ್ಕೆ. ಅದರಿಂದ ಇಕಾನಮಿ ಗ್ರೋ ಆಗುತ್ತೆ. ಸೊ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಇದ್ದರೆ ಸೋಷಿಯಲ್ ಎಕ್ಸ್ಪೆಂಡಿಚರ್ ಬರ್ಡನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಇದ್ರೆ ಅಂತಂದರೆ, ಅವಲಂಬಿತರ ಸಂಖ್ಯೆ ಜಾಸ್ತಿ ಇದೆ ಅಂತಾದರೆ ಒಂದು ಮನೆಯಲ್ಲೂ ಸಹ ಖರ್ಚು ಜಾಸ್ತಿ, ಮತ್ತು ಸರ್ಕಾರಕ್ಕೂ ಸಹ ಸಾಮಾಜಿಕ ವೆಚ್ಚ ಅಂತ ಹೇಳ್ತೇವೆ, ಸೋಷಿಯಲ್ ಎಕ್ಸ್ಪೆಂಡಿಚರ್. ವೃದ್ಧರಿಗೆ ಪೆನ್ಷನ್ ಕೊಡೋದು, ಮಕ್ಕಳಿಗೆ ಸಂಬಂಧಪಟ್ಟ ಯೋಜನೆಗಳನ್ನು ತರೋದು ಅಲ್ವಾ, ಪಿಂಚಣಿ, ಆರೋಗ್ಯ ಸೇವೆ, ಇದಕ್ಕೆಲ್ಲ ಸರ್ಕಾರ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಆವಾಗ ಇವರಿಂದ ತೆರಿಗೆ ಬರುತ್ತೆ ಅಂತಲ್ಲ, ದುಡಿಯುವ ಜನರಿದ್ರೆ ಅವರಿಂದ ಇನ್ಕಮ್ ಟ್ಯಾಕ್ಸು, ತೆರಿಗೆ ಎಲ್ಲ ಬರಬಹುದು. ಆದರೆ ಇಲ್ಲಿ ಬರ್ಡನ್, ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಇಷ್ಟು ಗೊತ್ತಾಗಿರ್ಬೋದು ಡಿಪೆಂಡೆನ್ಸಿ ರೇಷಿಯೋ ಅಂತಂದ್ರೆ ಏನು, ರೇಷಿಯೋ ಹೆಚ್ಚಿದ್ರೆ ಏನು, ಕಡಿಮೆ ಇದ್ರೆ ಏನು ಉಪಯೋಗ. ಈಗ ಇಂಪಾರ್ಟೆಂಟ್ ಪಾಯಿಂಟು ಡೆಮೋಗ್ರಫಿಕ್ ಡಿವಿಡೆಂಡ್. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಗೊತ್ತಾಯಿತು, 15 ಅಥವಾ 16 ಅಲ್ಲಿಂದ 59 ವರ್ಷದವರ ತನಕ ಅಲ್ವಾ, 15ರಿಂದ 59 ವರ್ಷದವರ ತನಕ ಒಂದು ವರ್ಕಿಂಗ್ ಏಜ್. ದುಡಿಯುವ ವಯಸ್ಸಿನ ಜನರಿದ್ದಾರೆ ನಮ್ಮ ದೇಶದಲ್ಲಿ, ಹೇರಳವಾಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಡಿಪೆಂಡೆನ್ಸಿ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ, ಅವಲಂಬಿತರ ಸಂಖ್ಯೆ ಕಡಿಮೆ ಇದೆ ಅಂದ್ಕೊಳ್ಳೋಣ. ಈಗ ನಮ್ಮ ಹತ್ರ ಒಂದು ಆಪರ್ಚುನಿಟಿ ಇದೆ. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಡಿಪೆಂಡೆನ್ಸಿ ರೇಷಿಯೋ ಕಡಿಮೆ ಇದೆ, ಜಾಸ್ತಿ ವರ್ಕರ್ಸ್ ಇದ್ದಾರೆ. ಒಂದು ವೇಳೆ ಎಲ್ರಿಗೂ ಕೆಲಸ ಸಿಕ್ಕಿದ್ರೆ ಅವರು ಇನ್ಕಮ್ ಹೆಚ್ಚು ಗಳಿಸ್ತಾರೆ, ಸೇವ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಇಕಾನಮಿ ಗ್ರೋ ಆಗುತ್ತೆ, ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗುತ್ತೆ, ವಿಕಸಿತ ಭಾರತ ಆಗುತ್ತೆ. ಇಲ್ದಿದ್ರೆ ಭಾರ ಆಗುತ್ತೆ ಎಲ್ಲರೂ ಅಲ್ವಾ. ವಿಕಸಿತ ಭಾರತ ಆಗುತ್ತಾ, ವಿಕಸಿತ ಗೊಳ್ಳಿಕ್ಕೆ ಮೊದಲೇ ಭಾರ ಆಗುತ್ತಾ ದೇಶ ಅಂತ ಗೊತ್ತಿಲ್ಲ. ಸೊ ಈ ರೀತಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ನು ಇದೆ, ಡಿಪೆಂಡೆನ್ಸಿ ರೇಷಿಯೋ ಕಡಿಮೆ ಇದೆ. ಈ ಸಂದರ್ಭದಲ್ಲಿ ನಮಗಿರುವಂಥ ಅವಕಾಶ ಏನು? ಒಂದು ವೇಳೆ ಯಾರಿಗೆ ದುಡಿಯುವ ವಯಸ್ಸಿದೆ ಅವರಿಗೆ ದುಡಿಯುವ ಅವಕಾಶ ಸಿಗಬೇಕು, ಸಿಗದೇ ಇದ್ರೆ ಏನಾಗ್ಬಿಡುತ್ತೆ ಅಲ್ವಾ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಂದರೆ ಜನಸಂಖ್ಯಾ ಲಾಭಾಂಶ. ಜನರಿದ್ದಾರೆ, ಜನರು ಇದ್ದ ಮಾತ್ರಕ್ಕೆ ಲಾಭ ಬರೋದಿಲ್ಲ. ಯೂತ್ ಪಾಪ್ಯುಲೇಷನ್ ಅಲೋನ್ ಡಸ್ ನಾಟ್ ಲೀಡ್ ಟು ಡೆಮೋಗ್ರಫಿಕ್ ಡಿವಿಡೆಂಡ್ ಅಲ್ವಾ. ಪಾಪ್ಯುಲೇಷನ್ನಿಂದ ಡಿವಿಡೆಂಡ್ ಬರುತ್ತೆ ಅಂತ ಅಲ್ಲ, ಪಾಪ್ಯುಲೇಷನ್ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಆಗಬೇಕು. ಪಾಪ್ಯುಲೇಷನ್ ಆದರೆ ಸಾಕಾಗೋದಿಲ್ಲ, ಹ್ಯೂಮನ್ ರಿಸೋರ್ಸ್ಗಳಾಗಬೇಕು, ಅವರು ಮಾನವ ಸಂಪನ್ಮೂಲಗಳಾಗಬೇಕು, ಹ್ಯೂಮನ್ ಕ್ಯಾಪಿಟಲ್ ಆಗಬೇಕು. ಹಾಗಾಗಿ ಜನಸಂಖ್ಯೆ ಇದ್ದರೆ ಅದು ಡಿವಿಡೆಂಡ್ ಅಲ್ಲ, ಆ ಜನಸಂಖ್ಯೆಗೆ ಏನು ಬೇಕು ನೋಡಿ. ನಮಗೆ ಆಪರ್ಚುನಿಟಿ ಇದೆ, ಯಂಗ್ ಪಾಪ್ಯುಲೇಷನ್ ಇದೆ, ಲಾರ್ಜ್ ವರ್ಕಿಂಗ್ ಏಜ್ ಪಾಪ್ಯುಲೇಷನು ಇದೆ. ಯಾವಾಗ ಡಿವಿಡೆಂಡ್ ಬರುತ್ತೆ ಅಂತಂದರೆ ಅವರಿಗೆ ಸ್ಕಿಲ್ ಇರಬೇಕು, ಅವರು ಹೆಲ್ದಿಯಾಗಿರಬೇಕು. ಹೆಲ್ದಿಯಾಗಿರಬೇಕು ಅಂತಂದರೆ ಆರೋಗ್ಯಯುತವಾಗಿ ಇದ್ದಾಗ ಮಾತ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಹೆಲ್ದಿ, ಸ್ಕಿಲ್ಡ್ ಮತ್ತು ಎಂಪ್ಲಾಯ್ಡು. ಹೆಲ್ದಿಯಾಗಿದ್ದಾರೆ, ಸ್ಕಿಲ್ಲು ಇದೆ, ಎಂಪ್ಲಾಯ್ ಇಲ್ಲ ಅಂದರೆ ಉದ್ಯೋಗ ಇಲ್ಲ ಅಂತಂದರೆ, ಎಂಪ್ಲಾಯ್ಮೆಂಟ್ ಇಲ್ಲ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್. ಆವಾಗ ಸ್ಕಿಲ್ ಇರಬೇಕು, ಹೆಲ್ದಿಯಾಗಿರಬೇಕು, ಕೆಲಸನೂ ಸಿಗಬೇಕು, ಆವಾಗ ಅದು ಡೆಮೋಗ್ರಫಿಕ್ ಡಿವಿಡೆಂಡ್ ಆಗುತ್ತೆ. ಒಂದು ವೇಳೆ ಯಾವುದಾದ್ರೂ ಒಂದು ಇಲ್ಲ ಅಂತಂದರೆ, ಸ್ಕಿಲ್ ಇಲ್ಲ, ಹೆಲ್ದಿ ಆಗಿಲ್ಲ, ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನೇ ಇಲ್ಲ ಅಂತಂದರೆ ಅದು ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗುತ್ತೆ, ಅಥವಾ ಇದೇ ಡೆಮೋಗ್ರಫಿಕ್ ಬಾಂಬ್ ಅಂತ ಹೇಳ್ತಾರೆ. ಸೊ ಈ ರೀತಿ ಜನಸಂಖ್ಯಾ ಲಾಭಾಂಶ ಇರೋದು ಒಂದು ಡಿಸಾಸ್ಟರಿಗೆ ಸಹ ದಾರಿ ಮಾಡಿಕೊಡ್ಬೋದು. ಲಾಭಾಂಶ ಆಗಬೇಕಾಗಿರೋದು ಡಿಸಾಸ್ಟರ್ ಆಗಿಬಿಡ್ಬಹುದು ಯಾವಾಗ ಸ್ಕಿಲ್ಲು, ಹೆಲ್ತು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇಲ್ಲದೆ ಇದ್ದರೆ. ಹಾಗಾಗಿ ಯೂತ್ಸಿಗೆ ಮುಖ್ಯವಾಗಿ ಎಜುಕೇಷನ್ನು, ಹೆಲ್ತು, ಸ್ಕಿಲ್ಸ್ ಬೇಕೇ ಬೇಕು. ಆವಾಗ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅವರಿಂದ ಇನ್ಕಮ್ಮು, ಅದರಿಂದ ಟ್ಯಾಕ್ಸು, ಇನ್ಕಮ್ ಇದ್ದರೆ ಕನ್ಸಂಪ್ಷನ್ನು ಮತ್ತು ಸೇವಿಂಗ್ಸು, ಇದರಿಂದ ಇಕನಾಮಿಕ್ ಗ್ರೋತ್. ಈ ಲಿಂಕ್ ಗೊತ್ತಾಗಿರ್ಬೋದು ಇಲ್ಲಿ ತನಕ ನಿಮಗೆ ಆಲ್ರೆಡಿ. ನೋ ಸ್ಕಿಲ್ಸ್ ಅಥವಾ ನೋ ಜಾಬ್ಸ್ ಇದ್ದರೆ ಡೆಮೋಗ್ರಫಿಕ್ ಡಿಸಾಸ್ಟರು. ಇಲ್ಲಿ ಮತ್ತೆ ಲಿಂಕ್ ಆಗುತ್ತೆ, ಯಾವುದು? ಅಮರ್ತ್ಯ ಸೇನ್ ಅವರದ್ದು ಅಲ್ವಾ. ಅಮರ್ತ್ಯ ಸೇನ್ ಅವರ ಕಾನ್ಸೆಪ್ಟ್ ಮತ್ತೆ ಮತ್ತೆ ಬರುತ್ತೆ.
ಈಗ ಒಬ್ಬ ಯುವಕ ಇದ್ದಾನೆ, ವಯಸ್ಸು 22ರಿಂದ 25ರ ಒಳಗಿರಬಹುದು. ಸೊ ಆ ಯುವಕನಿಗೆ ವಯಸ್ಸು ಇಷ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಅವನ ಹತ್ರ ಕಂಪ್ಲೀಟ್ ಇಡೀ ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯ ಅವನಿಗಿರಬಹುದು. ಆದರೆ ನಿಜವಾಗ್ಲೂ ಆ್ಯಕ್ಚುಲಿ ಇನ್ ರಿಯಾಲಿಟಿ ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಹೆಲ್ತ್ ಇದೆಯಾ, ಸರಿಯಾದ ರೀತಿಯಲ್ಲಿ ಹೆಲ್ದಿ ಆಗಿದ್ದಾನ ಅವನು, ಅಥವಾ ಉತ್ತಮ ಶಿಕ್ಷಣ ಸಿಕ್ಕಿದೆಯಾ ಅವನಿಗೆ, ಕೆಲಸಕ್ಕೆ ಹೋಗಬೇಕು ಅಂತಾದರೆ ಸ್ಕಿಲ್ ಬೇಕು, ಆ ಸ್ಕಿಲ್ ಇದೆಯಾ, ತನ್ನ ಸಾಮರ್ಥ್ಯವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇದೆಯಾ, ಸರ್ಕಾರ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಸರ್ಕಾರ ಇರಬಹುದು, ಪ್ರೈವೇಟ್ ಸೆಕ್ಟರ್ ಇರಬಹುದು, ಅವಕಾಶಗಳನ್ನು ಒದಗಿಸ್ತಾ ಇದೆಯಾ, ಇದೆಲ್ಲ ಇದ್ದಾಗ ಮಾತ್ರ ಅವನು ತನ್ನ ಗುರಿಯನ್ನು, ತನ್ನ ಸಾಮರ್ಥ್ಯವನ್ನು ಸಾಧಿಸಬಹುದು. ಅದರ ಜೊತೆ ತನ್ನ ಸಂಪನ್ಮೂಲಗಳನ್ನು, ತನ್ನ ಹತ್ರ ಏನೇನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದನ್ನು ಸರಿಯಾಗಿ ಬಳಸ್ಕೋಬಹುದು. ಆವಾಗ ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ. ಕೆಪಾಬಿಲಿಟಿ ಹೆಚ್ಚು ಮಾಡೋದು ಅಂತಂದರೆ ಮನುಷ್ಯ ಪಾಪ್ಯುಲೇಷನ್ನಿನ ಒಂದು ಭಾಗ, ಹಾಗಂತ ಅವನು ಒಂದು ನಂಬರ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನಂಬರ್ ಅಂತ ಕನ್ಸಿಡರ್ ಮಾಡೋದಲ್ಲ, ಒಂದು ಸಂಖ್ಯೆ ಅಲ್ಲ ಮನುಷ್ಯ ಅಂತಂದರೆ. ಅವನು ಒಂದು ಹ್ಯೂಮನ್ ಪೊಟೆನ್ಷಿಯಲ್, ಅದ್ಭುತವಾದದನ್ನು ಸಾಧಿಸುವಂಥ ಶಕ್ತಿ ಇರುವ ವ್ಯಕ್ತಿ ಮನುಷ್ಯ ಅಂತಂದರೆ. ಅಂಥ ಶಕ್ತಿ ಇರುವ ವ್ಯಕ್ತಿಗೆ ಸಮರ್ಥವಾದ ಅವಕಾಶ, ಅದರ ಜೊತೆ ಬೇರೆ ಬೇರೆ ರೀತಿಯಾದಂತಹ ಸಂಪನ್ಮೂಲಗಳು ಅವನಿಗೆ ಬೇಕಾಗಿರೋದು ಸಿಕ್ಕಿದ್ರೆ ಮಾತ್ರ ಆ ವ್ಯಕ್ತಿನೂ ಬೆಳೀತಾನೆ, ಸಮಾಜನೂ ಬೆಳೆಯುತ್ತೆ, ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯ ಅದೆಲ್ಲ ಬಂತು ಅದರಲ್ಲಿ. ಅದನ್ನೆಲ್ಲವನ್ನು ಕೊಡೋದು ಕ್ಯಾಪಬಿಲಿಟಿ ಅಪ್ರೋಚಲ್ಲಿ ಬರುತ್ತೆ ಅಲ್ವಾ? ಕ್ಯಾಪಬಿಲಿಟಿ ಅಪ್ರೋಚ್ ಅಂತಂದರೆ ಬರೀ ಸರ್ಕಾರದಿಂದ ವೆಲ್ಫೇರ್ ಕೊಡೋದು ಅಂತ ಅಲ್ಲ, ಆ ವ್ಯಕ್ತಿ ಅಭಿವೃದ್ಧಿ ಹೊಂದಲಿಕ್ಕೆ, ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತೀವಲ್ವಾ, ಆ ರೀತಿ ಅಭಿವೃದ್ಧಿ ಹೊಂದಲಿಕ್ಕೆ ಬೇಕಾದನ್ನು ಕೊಡೋದು. ಅದು ಕೊಟ್ಟಾಗ ಮಾತ್ರ ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ. ನಾವು ಅನ್ಎಂಪ್ಲಾಯ್ಮೆಂಟಿಂದ ಎಲ್ಲಿ ತನಕ ಬಂದ್ವಿ? ಈಗ ಇನ್ಕ್ಲೂಸಿವ್ ಗ್ರೋತ್ ತನಕ ಬಂದಿದ್ದೇವೆ. ಒಂದು ಸಾರಿ ರೀಕಾಲ್ ಮಾಡಿ, ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ನಿರುದ್ಯೋಗ. ಯಾವಾಗ ನಿರುದ್ಯೋಗ? ಎಬಿಲಿಟಿ ಇರಬೇಕು ಮತ್ತು ಸರ್ಚ್ ಮಾಡ್ತಾ ಇರಬೇಕು, ಆದರೂ ಜಾಬ್ ಸಿಕ್ಕಿರೋದಿಲ್ಲ ಅಲ್ವಾ? ವಿಲ್ಲಿಂಗ್ನೆಸ್ ಇರಬೇಕು, ಆವಾಗ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಪಾಪ್ಯುಲೇಷನ್ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ದೀವಿ. ಚಿಲ್ಡ್ರನ್ನು, ವರ್ಕಿಂಗ್ ಏಜು, ಎಲ್ಡರ್ಲಿ. ವರ್ಕಿಂಗ್ ಏಜು ಜಾಸ್ತಿ ಇದ್ದಾರಾ ಅಥವಾ ಎಲ್ಡರ್ಲಿ ಜಾಸ್ತಿ ಇದ್ದಾರಾ, ಚಿಲ್ಡ್ರನ್ ಜಾಸ್ತಿ ಇದ್ದಾರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ಡಿಪೆಂಡೆನ್ಸಿ ರೇಷಿಯೋ. ಡಿಪೆಂಡೆನ್ಸ್ ಜಾಸ್ತಿ ಇದ್ದರೆ ಬರ್ಡನ್ ಜಾಸ್ತಿ ಇರುತ್ತೆ, ಡಿಪೆಂಡೆನ್ಸ್ ಕಡಿಮೆ ಇದ್ದರೆ ಸೇವಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೇವಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದ್ದರೆ ಅಥವಾ ಡಿಪೆಂಡೆನ್ಸ್ ಕಡಿಮೆ ಇದ್ದು ಅವರ ಸಾಮರ್ಥ್ಯಗಳು ಸರಿಯಾಗಿ ಯೂಸ್ ಆದರೆ ಡೆಮೋಗ್ರಫಿಕ್ ಡಿವಿಡೆಂಟ್ ಸಿಗುತ್ತೆ. ಸಿಗಬೇಕು ಅಂತಂದರೆ ಯಂಗ್ ಪಾಪ್ಯುಲೇಷನಿಗೆ ಹೆಲ್ತ್, ಎಜುಕೇಷನ್, ಸ್ಕಿಲ್ ಇರಬೇಕು, ಅವರು ಎಂಪ್ಲಾಯಬಲ್ ಆಗಿರಬೇಕು. ಆ ಥರ ಉದ್ಯೋಗವನ್ನು ಪಡ್ಕೊಳ್ಳುವ ಅರ್ಹತೆ ಯುವಕರಿಗಿದ್ದಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಸೇವಿಂಗ್ಸು, ಟ್ಯಾಕ್ಸ್ ಬರುತ್ತೆ, ಇಕನಾಮಿ ಗ್ರೋ ಆಗುತ್ತೆ. ಸ್ಕಿಲ್ ಇಲ್ಲದೆ ಇದ್ದರೆ, ಜಾಬ್ಸ್ ಇಲ್ಲದೆ ಇದ್ದರೆ ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗುತ್ತೆ. ಇದಿಷ್ಟು ಇವತ್ತಿನ ಪ್ರಮುಖವಾದ ಅಂಶಗಳು. ಅರ್ಥ ಆಗಿರಬಹುದು. ಕೊನೆಯಲ್ಲಿ 2 ಕ್ವಶನ್ ಇದೆ ನೋಡಿ, ಥಿಂಕ್ ಮಾಡಿ. ನೀವೇ ಹೇಗೆ ಥಿಂಕ್ ಮಾಡ್ತೀರಿ ನನಗೆ ಗೊತ್ತಿಲ್ಲ, ಥಿಂಕ್ ಮಾಡಬೇಕು, ಈಸಿ ಇದೆ. ಇಮ್ಯಾಜಿನ್ 2 countries ವಿತ್ ಎಕ್ಸಾಕ್ಟ್ಲಿ ಸೇಮ್ ಡಿಪೆಂಡೆನ್ಸಿ ರೇಷಿಯೋ. 2 ಕಂಟ್ರಿಯಲ್ಲಿ ಡಿಪೆಂಡೆನ್ಸಿ ರೇಷಿಯೋ ಸರಿ ಇದೆ, ಒಂದೇ ರೀತಿ ಇದೆ. 1 country is growing rapidly while the other is struggling economically. ಒಂದು ಕಂಟ್ರಿ ಬಹಳ ಬೇಗ ಬೆಳೀತಾ ಇದೆ, ಇನ್ನೊಂದು ಇಕನಾಮಿಕಲಿ ಕಷ್ಟಪಡ್ತಾ ಇದೆ. ಹೌ ಇಸ್ ದಿಸ್ ಪಾಸಿಬಲ್? ವಾಟ್ ಫ್ಯಾಕ್ಟರ್ ಅಪಾರ್ಟ್ ಫ್ರಮ್ ಡಿಪೆಂಡೆನ್ಸಿ ರೇಷಿಯೋ ಡಿಟರ್ಮೈನ್ ವೆದರ್ ಅ ಕಂಟ್ರಿ ಕ್ಯಾನ್ ಆ್ಯಕ್ಚುಲಿ ಬೆನಿಫಿಟ್ ಫ್ರಮ್ ಇಟ್ಸ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್? ಡಿಪೆಂಡೆನ್ಸಿ ರೇಷಿಯೋನ ಬಿಟ್ಟು ಉಳಿದಿರೋ ಯಾವ ಅಂಶಗಳು ಒಂದು ದೇಶ ಬೆಳೆಯುತ್ತಾ ಅನ್ನೋದನ್ನು ಡಿಸೈಡ್ ಮಾಡುತ್ತೆ? ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಡಿಸೈಡ್ಸ್ ವೆದರ್ ಅ ಕಂಟ್ರಿ will become a developed nation or get actual benefit from its working age population? ಥಿಂಕ್ ಮಾಡಿ. ಮತ್ತು ಇನ್ನೊಂದು ಕ್ವಶನ್ನು, ಸಪೋಸ್ ಟುಮಾರೋ ಇಂಡಿಯಾಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಲೋ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಇದೆ, ತುಂಬ ಜನರಿಗೆ ಕೆಲಸ ಸಿಕ್ಕಿರಬಹುದು, ಕಲ್ಪನೆ. ವುಡ್ ದ್ಯಾಟ್ ಆಟೋಮ್ಯಾಟಿಕಲಿ ಮೀನ್ ದ್ಯಾಟ್ ಇಂಡಿಯಾ ಹ್ಯಾಸ್ ಅಚೀವ್ಡ್ ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಟ್ಸ್ ಎಕನಾಮಿ ಇಸ್ ಹೆಲ್ದಿ? What kinds of employment might still hide serious economic problems? ಇಂಪಾರ್ಟೆಂಟ್ ಇದು. ಈ ಥರ ಕ್ವಶನ್ ಕೇಳ್ತಾರೆ ಮೇನ್ಸಲ್ಲಿ. ಅಂದರೆ ಇಲ್ಲಿ ನಾನು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ,
ಮೇನ್ಸಲ್ಲಿ ಕರೆಂಟ್ ಅಫೇರ್ಸನ್ನು ಯಾವುದಾದ್ರೂ ಒಂದು ಕೀವರ್ಡ್ ಇಟ್ಕೊಂಡು ಆ ರೀತಿ ಕ್ವಶನ್ ಕೇಳ್ತಾರೆ. ಆದರೆ ಈ ಥರ ಥಿಂಕಿಂಗ್ ಪ್ರೊಸೆಸ್ ಇಲ್ಲೇ ಡೆವಲಪ್ ಆಗಬೇಕು ನಿಮಗೆ. 2ನೇ ಕ್ವಶನ್ ಗೊತ್ತಾಯ್ತಾ? ಅನ್ಎಂಪ್ಲಾಯ್ಮೆಂಟ್ ರೇಟು ಎಕ್ಸ್ಟ್ರೀಮ್ಲಿ ಲೋ ಇದೆ. ಅದರ ಅರ್ಥ ಕಂಪ್ಲೀಟ್ ಫುಲ್ ಎಂಪ್ಲಾಯ್ಮೆಂಟು ಸಾಧಿಸಿದ್ದೇವೆ ಅಂತಾನಾ? ಇನ್ನೊಂದಿದೆ, ವಾಟ್ ಕೈಂಡ್ಸ್ ಆಫ್ ಎಂಪ್ಲಾಯ್ಮೆಂಟ್ ಮೈಟ್ ಸ್ಟಿಲ್ ಹೈಡ್ ಸೀರಿಯಸ್ ಇಕನಾಮಿಕ್ ಪ್ರಾಬ್ಲಮ್ಸ್. ಥಿಂಕ್ ಮಾಡಿ. ಈ ರೀತಿ ಥಿಂಕ್ ಮಾಡಲಿಕ್ಕೆ ಕಲ್ತ್ರೆ ಮಾತ್ರ ಮೇನ್ಸಲ್ಲಿ ಆನ್ಸರ್ ಬರೀಲಿಕ್ಕೆ ಸಾಧ್ಯ. ಚಾಟ್ GPT ನೋಡೋದ್ರಿಂದ ಏನೂ ಬರೋದಿಲ್ಲ. ಚಾಟ್ GPT ಯೂಸ್ ಮಾಡೋದಾದ್ರೂ ಥಿಂಕಿಂಗ್ಗೆ ಯೂಸ್ ಮಾಡಿ. ಕ್ವಶನ್ ಕೇಳಿಕೊಂಡು ಉತ್ತರ ಕೊಡು ಅಂತ ಹೇಳೋರಿಗೆ ಚಾಟ್ GPT ಮೋಸ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಥಿಂಕಿಂಗ್ ಅಬಿಲಿಟಿಯನ್ನು ಕಡಿಮೆ ಮಾಡ್ತಾ ಇರುತ್ತೆ. ಯಾವುದಾದ್ರೂ ನ್ಯೂಸ್ ಪೇಪರ್ ಆರ್ಟಿಕಲ್ ನೆನಪಾಗುತ್ತಾ ಅಂತ ನೋಡಿ. ಹಿಂದೂ ಎಕ್ಸ್ಪ್ರೆಸ್ ಎಲ್ಲರೂ ಓದಿರೋದು ಲಿಂಕ್ ಆಗುತ್ತಾ ಅಂತ ಥಿಂಕ್ ಮಾಡಿ. ಟೈಮ್ ಬೇಕು ನೋಡಿ, ಟೈಮ್ ಬೇಕೇ ಬೇಕು. ಈಗಲೇ ಥಿಂಕ್ ಮಾಡಬೇಕು, 1 ನಿಮಿಷದಲ್ಲಿ ಎಲ್ಲ ನಂಗೆ ನೆನಪಿಗೆ ಬರಬೇಕು ಅಂತಂದರೆ ಆಗೋದಿಲ್ಲ. ದಯವಿಟ್ಟು ಟೈಮ್ ತಗೊಂಡು ಥಿಂಕ್ ಮಾಡಿಕೊಂಡು ಮುಂದುವರಿಯಿರಿ. ಯಾವುದನ್ನು ಸಡನ್ನಾಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ AI ಹತ್ರ ಕೇಳಿಕೊಂಡು ಸುಮಾರು ಹೊತ್ತು ಆದಮೇಲೆ ನಿಮ್ಮ ಪ್ರೊಸೆಸ್ ಹೀಗಿದೆ, ಇದರಲ್ಲಿ ನಾನು ಸರಿ ಇದ್ದೀನಾ, ತಪ್ಪು ಮಾಡ್ತಾ ಇದ್ದೀನಾ ಅಂತ AI ಹತ್ರ ಕೇಳಿಬೇಕಿದ್ರೆ ಡೈರೆಕ್ಟಾಗಿ AIಯನ್ನು ಉತ್ತರ ಕೇಳಬೇಡಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ಡನ್ ಅಂತ ಕಮೆಂಟ್ ಮಾಡಿ.